ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಪೈನಾಪಲ್ ಕೇಸರಿಬಾತು ಅಥವಾ ಶಿರಾ ಅಂತ ಹೇಳ್ತೀವಲ್ವ, ಮದುವೆ ಮನೆಯಲ್ಲಿ ಹಾಗೆ ಹೋಟೆಲ್ನಲ್ಲಿ ಮಾಡೋವಂಥ ಟೇಸ್ಟು ಅದೇ ಥರ ಬರಬೇಕು, ಅಲ್ಲಿ ಚೆನ್ನಾಗಿರುತ್ತೆ, ನಾವು ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತಿರ್ತೀವಲ್ಲ. ಹೀಗೊಂದ್ಸರಿ ಟ್ರೈ ಮಾಡಿ, ಚೆನ್ನಾಗೇ ಆಗುತ್ತೆ, ತುಂಬ ರುಚಿಯಾಗಿ ಕೂಡ ಬರುತ್ತೆ. ಹೋಟೆಲ್ಗಳಲ್ಲಿ ಮದುವೆ ಮನೆಯಲ್ಲಿ ಪೈನಾಪಲ್ ಕೇಸರಿಬಾತ್ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾರೆ. ಸೊ ಅದನ್ನು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತಾರೆ, ಬಟ್ ನಾನು ಎಣ್ಣೆನ ಹಾಕ್ತಾಯಿಲ್ಲ, ಬೇಕಾದರೆ ಹಾಕ್ಕೋಬೋದು. ಮೊದಲಿಗೆ ತುಪ್ಪನ ಹಾಕ್ಕೊಬಿಟ್ಟು ಸ್ವಲ್ಪ ಬೆಚ್ಚಗಾದ ತಕ್ಷಣ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ಮೊದಲಿಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಅದರ ನಂತರ ದ್ರಾಕ್ಷಿನ ಸೇರಿಸ್ಕೊಳ್ಳಿ. ಹಾಗೆ ಹುರಿದಿರೋಂಥ ಅಷ್ಟು ಡ್ರೈ ಫ್ರೂಟ್ಸನ್ನು ನೀವು ತೆಗೆದಿಟ್ಕೊಳ್ಳಿ. ಇದಕ್ಕೆ ನೀವು ಬೇಕಾದರೆ ಬಾದಾಮಿ ಕೂಡ ಸೇರಿಸ್ಕೋಬೋದು. ಹಾಗೆ ನಾನು ಸಣ್ಣ ರವೆ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ 1 ಕಪ್ನಷ್ಟು. ನೀವು ಚಿರೋಟಿ ರವೆಯಲ್ಲಿ ಕೂಡ ಮಾಡ್ಕೋಬೋದು. ದಪ್ಪ ರವೆ ಅಂದರೆ ಸ್ವಲ್ಪ ಸಣ್ಣ ರವೆಯಲ್ಲಿ ಸ್ವಲ್ಪ ದಪ್ಪ ಬರುತ್ತಲ್ವ, ಅದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ತುಂಬ ಬೇಡ, ಲೈಟಾಗಿ ಗೋಲ್ಡನ್ ಬ್ರೌನ್ ಬರಲಿ. ಹಾಗೆ ಅದರ ನಂತರ ಅದೇ ಪಾತ್ರೆಗೆ ಅದಕ್ಕೆ 2.5 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಬೆಚ್ಚಗಾಗೋ ತನಕ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ಅನಾನಸ್ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ. ಈಗ ಇದನ್ನು ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಕೇಸರಿ ದಳನ ಹಾಕಿಬಿಟ್ರೆ ರುಚಿ ತುಂಬ ಡಿಫ್ರೆಂಟಾಗಿ ಕೊಡುತ್ತೆ. ಹಾಗೆ ಇದನ್ನು ಬೇಯಿಸೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಅನಾನಸು ಚೆನ್ನಾಗಿ ಬೇಯಬೇಕಾಗತ್ತೆ, ಅದರ ಫ್ಲೇವರ್ ಎಲ್ಲ ನೀರಲ್ಲಿ ಕೂಡ ಬಿಟ್ಕೊಳ್ಳುತ್ತೆ. ಅನಾನಸ್ ಕಟ್ ಮಾಡುವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಹುಳಿಯಾಗಿದ್ದರೆ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ. ಈಗ ನಾನು ಇದಕ್ಕೆ ಕೇಸರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಹಾಗೆ ಈಗಾಗಲೇ ನಾನು ಹುರಿದಿಟ್ಕೊಂಡಿರೋಂಥ ರವೆ ಅದನ್ನು ನಿಧಾನವಾಗಿ ಸೇರಿಸ್ಬಿಟ್ಟು ಕೈ ಬಿಡ್ದಲೇ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಮುಚ್ಚಳನ ಮುಚ್ಚಿಟ್ಬಿಟ್ಟು ಸಣ್ಣ ಫ್ಲೇಮ್ ಮಾಡಿ ಇಟ್ಕೊಬಿಟ್ಟು ಬೇಯಿಸಬೇಕಾಗತ್ತೆ. ಹಾಗೆ ಅದು ಕೂಡ ಒದಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನಮಗೆ ರವೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ನಂತರ ಕೈ ಬಿಡ್ದಲೆ, ಯಾಕಂದರೆ ತಳಕ್ಕೆ ತಾಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದ್ರ ನಂತರ ನಾನು ಸ್ವಲ್ಪ ಫುಡ್ ಕಲರ್ ಕೂಡ ಸೇರಿಸಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಆರೆಂಜ್ ಕಲರ್ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು ಅರಿಶಿಣದ ಪುಡಿನ ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಕೇಸರಿ ಹಾಕಿರ್ತೀರಲ್ವ, ಕೇಸರಿನ ಸ್ವಲ್ಪ ಜಾಸ್ತಿ ಹಾಕಿದರೆ ನಿಮಗೆ ಅದರ ಕಲ್ಲರೇ ಬಿಟ್ಕೊಳತ್ತೆ, ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ, ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದ್ರ ನಂತರ ಇದನ್ನು ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಕ್ಕೆ ಬಂದ ಮೇಲೆ ಅದಕ್ಕೆ 1 ಕಪ್ ರವೆಗೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸಕ್ಕರೆ ಬಂದುಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಹಾಕ್ಕೊಳ್ಳಿ. ಪೈನಾಪಲ್ ಸ್ವೀಟ್ ಇದ್ದರೆ ನಿಮಗೆ ಸಕ್ಕರೆ ಕೂಡ ಜಾಸ್ತಿ ಬೇಡ, ನೋಡ್ಕೊಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ 1 ಕಪ್ಪಿಗೆ 1 ಕಪ್ ರವೆಗೆ 1 ಕಪ್ಪು ಸಕ್ಕರೆನ ಕೂಡ ಸೇರಿಸ್ಕೋಬೋದು. ಸೊ ನೀಟಾಗಿ ಎಲ್ಲದೂ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾವು ಲವಂಗ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನು ತುಪ್ಪ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡ್ರೆ ಕೇಸರಿ ಬಾತು ತುಂಬಾ ರುಚಿಯಾಗಿ ಬರುತ್ತೆ. ನೋಡ್ಕೊಬಿಟ್ಟು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ನೀವು ಎಲ್ಲದೂ ಹೊಂದ್ಕೊಳ್ಳೋ ಥರ ಒಂದ್ಸರಿ ಮಿಕ್ಸ್ ಮಾಡಿ ಈ ಥರ ಪೂರ್ತಿ ಈಕ್ವಲ್ ಆಗಿ ಈ ಥರ ಮಾಡ್ಕೊಳ್ಳಿ. ಅದ್ರ ನಂತರ ನಿಮಗಲ್ಲಿ ಸೈಡಿಗೆಲ್ಲ ತುಪ್ಪ ಬಿಟ್ಕೊಳ್ಳುತ್ತೆ, ಅದು ನೀಟಾಗಿ ಕಾಣುತ್ತೆ ನಿಮಗೆ ತುಪ್ಪ ಬಿಟ್ಕೊಳ್ಳೋದು. 1-2 ಸೆಕೆಂಡು ಈ ಥರ ಮುಚ್ಚಳನ ಮುಚ್ಚಿಟ್ಬಿಟ್ಟು ಬಿಟ್ಟರೆ ತುಪ್ಪ ಸೈಡಿಗೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಆಗಿದೆ ಅಂತ ಅರ್ಥ. ಇಷ್ಟು ನಿಮಗೆ ಚೆಕ್ ಮಾಡಿ ನೋಡಿಕೊಂಡು, ತುಂಬ ಸಿಂಪಲಾದ ಮೆಥಡು, ತುಂಬ ರುಚಿಯಾಗಿ ಬರುತ್ತೆ. ಇದರ ನಂತರ ನೀವು ಕೊನೆಗೆ ಅದಕ್ಕೆ ಈಗಾಗಲೇ ನಾವು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ದೇವಲ್ವ, ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ಇದರ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ರವಾನು ಕೂಡ ಪರ್ಫೆಕ್ಟಾಗಿ ಅದನ್ನು ಬೇಯಿಸಿದರೆ ಹದವಾಗಿ, ಹಾಗೆ ತುಪ್ಪ ಇವನ್ನೆಲ್ಲ ಕರೆಕ್ಟಾದ ಒಂದು ಅಳತೆಯಲ್ಲಿ ನಾವು ಸೇರಿಸ್ಕೊಂಡ್ರೆ ತುಂಬ ರುಚಿಯಾದ ಒಂದು ಪೈನಾಪಲ್ ಕೇಸರಿಬಾತ್ ರೆಡಿ ಆಗುತ್ತೆ. ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.